ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ಒಂದು ಹಲಸಿನ ಹಣ್ಣಿದೆ, ಅದರಿಂದ ಕಲ್ತಪ್ಪವನ್ನು ಮಾಡ್ತಾ ಇದ್ದೇವೆ. ಸಂಜೆ ಚಾಕೆ ಬನ್ನಿ ಅದಕ್ಕೆ ರೆಡಿ ಮಾಡೋಣ. ಮೊದಲಿಗೆ ಸ್ವಲ್ಪ ಸೋಳೆಯನ್ನು ಕ್ಲೀನ್ ಮಾಡಿಟ್ಟುಕೊಳ್ಳೋಣ. ಒಳ್ಳೆ ಕಲರ್ ಕೂಡ ಇದೆ, ಇದಕ್ಕೆ ತುಂಬ ಸಿಹಿ ಕೂಡ ಇದೆ. ಇದಕ್ಕೆ ಹಲಸಿನ ಹಣ್ಣಿನ ತಿಂಡಿ ಮಾಡೋದಾದರೆ ಬೆಲ್ಲ ಹಾಕುವ ಅಗತ್ಯ ಇಲ್ಲ. ಆದ ಕಾರಣ ಇದರಿಂದ ಕಲ್ತಪ್ಪವನ್ನು ಮಾಡ್ತಾ ಇದ್ದೇನೆ. ನಾನು ಬೆಲ್ಲವನ್ನು ಸೇರಿಸುವುದಿಲ್ಲ. ತಿಂಡಿ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ತಾ ಇದ್ದೇನೆ. ಇದನ್ನು ತುಳುವಿನಲ್ಲಿ ಗೆಂಡದಡ್ಡಿ ಅಂತ ಹೇಳ್ತಾರೆ. ಮೇಲೆ ಮತ್ತು ಕೆಳಗೆ ಎರಡು ಕಡೆ ಬೆಂಕಿ ಹಾಕಿ ಮಾಡುವುದು. ನಾನು ಇದನ್ನು ಬೆಳ್ತಿಗೆ ಅಕ್ಕಿಂದ ಮಾಡ್ತಾ ಇದ್ದೇನೆ. ವಿಡಿಯೋ ಡಿಲೀಟ್ ಆಗಿದೆ. ಮೊದಲಿಗೆ ಸೋಳೆ ಹಾಕ್ತಾ ಇದ್ದೇನೆ, ನೆಕ್ಸ್ಟ್ ಅಕ್ಕಿ ಹಾಕಿದ್ದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ಸ್ವಲ್ಪ ಏಲಕ್ಕಿ ಇಷ್ಟನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬುವುದು. ನಾನು ಇದಕ್ಕೆ ನೀರನ್ನು ಸೇರಿಸಲಿಲ್ಲ. ಕೊನೆಗೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಬೇಕಾದರೆ ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಬೇಕಾದರೆ ಸೇರಿಸ್ಬೋದು. ಇದು ಕಡೆದಾಯಿತು. ತುಂಬ ನೈಸ್ ಆಗಬೇಕು ಅಂತೇನಿಲ್ಲ. ಕಲ್ತಪ್ಪಗೆ ಸ್ವಲ್ಪ ತರಿಯಾಗಿದ್ದರೆ ರುಚಿಯಾಗ್ತದೆ. ಕಲ್ತಪ್ಪ ಮಾಡುವ ಪಾತ್ರೆಯನ್ನು ಒಲೆಯಲ್ಲಿಟ್ಟಿದ್ದೇನೆ. ಅದು ಬಿಸಿಯಾಗೋದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಕೊಚ್ಚಿದ ಈರುಳ್ಳಿ, ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಸ್ವಲ್ಪ ಕೆಂಪಾದ ನಂತರ ಕಡೆದಿಟ್ಟ ಹಿಟ್ಟನ್ನು ಅದಕ್ಕೆ ಹಾಕೋದು. ಸ್ಟಾರ್ಟಿಂಗಲ್ಲಿ ಮಾತ್ರ ಬೆಂಕಿಯನ್ನು ಸ್ವಲ್ಪ ಜಾಸ್ತಿ ಇಡಬೇಕು, ಮತ್ತು ಕೆಳಗಿನ ಭಾಗದಲ್ಲಿ ಬೆಂಕಿ ಅಗತ್ಯ ಇಲ್ಲ. ಸ್ವಲ್ಪ ಬಿಸಿ ಇದ್ದರೆ ಸಾಕು. ಹಿಟ್ಟನ್ನು ನಾನು ಜಾಸ್ತಿ ನೀರು ಮಾಡೋದಿಲ್ಲ. ನಂತರ 2 ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಡಬ್ಬಿಯನ್ನು ಇಡ್ತಾ ಇದ್ದೇನೆ. ಪೇಪರನ್ನು ಇಟ್ಟರೆ ಆಗ್ತದೆ, ಬಾಳೆ ಎಲೆ ಆದರೆ ಒಳ್ಳೆಯದು. ಸ್ವಲ್ಪ ಬೆಂದ ನಂತರ ಕೆಳಗಡೆ ಬೆಂಕಿ ಅಗತ್ಯ ಇಲ್ಲ. ಇನ್ನು ಮೇಲುಗಡೆ ಡಬ್ಬಿಯ ಮೇಲೆ ಬೆಂಕಿ ಹಾಕೋದು. ಅದಕ್ಕಿಂತ ಚಿಕ್ಕ ಚಿಕ್ಕ ಕಟ್ಟಿಗೆ ತುಂಡುಗಳು ಅಥವಾ ತೆಂಗಿನ ಸಿಪ್ಪೆ ಅಂಥದ್ದೆಲ್ಲ ಚಿಕ್ಕ ಚಿಕ್ಕ ಕಸಕಡ್ಡಿಗಳನ್ನು ಹಾಕಿ ಚೆನ್ನಾಗಿ ಬೆಂಕಿ ಮಾಡೋದು. ಮೇಲೆ ಇದೇ ರೀತಿ ಬೆಂಕಿ ಹಾಕಿದರೆ ಕಲ್ತಪ್ಪ ಒಳ್ಳೆ ರುಚಿಯಾಗಿರ್ತದೆ. ಒಂದೇ ರೀತಿ ಬೆಂಕಿ ಆಗಬೇಕು, ಅದಕ್ಕೆ ಜಾಸ್ತಿ ಆಗಬಾರ್ದು. ಇಂಥ ಸಣ್ಣ ಸಣ್ಣ ಪೀಸ್ಗಳು, ಕಟ್ಟಿಗೆ ತುಂಡುಗಳು ಅಥವಾ ಗೆರಟೆ, ತೆಂಗಿನ ಸಿಪ್ಪೆ ಇಂಥದ್ದೆಲ್ಲ ಅದೇ ಬೇಗನೆ ಒಂದೇ ರೀತಿ ಬೆಂಕಿ ಉರಿದು ಕಲ್ತಪ್ಪ ಒಳ್ಳೆಯದಾಗ್ತದೆ. ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಇದು ಉರಿದು ಖಾಲಿ ಆದರೆ ಸಾಕು. ಇಂಥ ಗೆರಟನ್ನೆಲ್ಲ ಹಾಕಿದರೆ ಬೇಗನೆ ಉರಿತದೆ. ಇನ್ನೂ ಅದರ ಅಗತ್ಯ ಇಲ್ಲ. ಇನ್ನು ಇದೇ ಉರಿದ ಬೆಂಕಿ ಆರಿದರೆ ಸಾಕು ಅಂತ. ಚೆನ್ನಾಗಿ ತಣಿದ ನಂತರ ಇದನ್ನು ತೆಗೆಯುವುದು. ಕಲ್ತಪ್ಪ ರೆಡಿಯಾಗಿದೆ. ಅದರ ಮೇಲೆ ಹಾಕಿದ ಬಾಳೆ ಎಲ್ಲ ಕರಚಿ ಹೋಗಿದೆ. ನೋಡಿ, ಒಳ್ಳೆ ರುಚಿಯಾದ ಹಲಸಿನ ಹಣ್ಣಿನ ಕಲ್ತಪ್ಪ ರೆಡಿಯಾಗಿದೆ. ಬನ್ನಿ ಇದನ್ನೀಗ ಕಟ್ ಮಾಡೋಣ. ಇವಾಗ ಚೆನ್ನಾಗಿ ತಣಿದಿದೆ. ಇದರ ಅಡಿಭಾಗ ಹೇಗಾಗಿದೆ ಅಂತೇಳಿ ನೋಡೋಣ. ಇದು ಚೆನ್ನಾಗಿ ಎದ್ದು ಬಂದಿದೆ. ಇದರ ಅಡಿಭಾಗ ಹೇಗಾಗಿದೆ ಅಂತೇಳಿ ನೋಡೋಣ. ಚೆನ್ನಾಗಿ ಹೇಳ್ತಾ ಇದೆ. ಸೂಪರ್ ಆಗಿದೆ, ಕರೆಕ್ಟಾಗಿ ಬೆಂದಿದೆ. ಇನ್ನಿದನ್ನು ನಮಗೆ ಬೇಕಾದ ಸೈಜಿಗೆ ಕಟ್ ಮಾಡೋಣ. ಒಳಗಡೆ ಕೂಡ ಸರಿಯಾಗಿ ಬೆಂದಿದೆ. ಒಳ್ಳೆ ರುಚಿಯಾದ ಹಲಸಿನ ಹಣ್ಣಿನ ಕಲ್ತಪ್ಪ ರೆಡಿಯಾಗಿದೆ. ದಿನ ಮಾಡಿ ತಿನ್ನೋದಕ್ಕಿಂತ ಇಂಥ ವೆರೈಟಿಯಾದ ತಿಂಡಿಗಳನ್ನು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಬೇರೆ ಬೇರೆ ಥರದ ತಿಂಡಿಗಳನ್ನು ರೆಡಿ ಮಾಡ್ಬೋದು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.